ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರನ್ನು ಬನಟಿ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನು 3ನೇ ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು 2 ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಮಾಡಿದ್ದೀನಿ, ಇಂಗ್ಲಿಷಿನ ಕ್ವಶನ್ ಪೇಪರ್ ಅನ್ನ. ಅವುಗಳನ್ನ ನೀವು ನೋಡದೇ ಇದ್ರೆ ಹಿಂದಿನ ಕ್ಲಾಸ್ಗಳನ್ನು ನೋಡಿಕೊಂಡು ನೀವು ಮುಂದೆ ಇದನ್ನು ಕೂಡ ನೀವು ನೋಡ್ಕೋಬಹುದು ಹೇಳ್ತಾ. ಹಾಗಾದ್ರೆ ಕ್ವಶನ್ ಪೇಪರ್ ಅನ್ನ ಡಿಸ್ಕಷನ್ ಮಾಡೋಣ. ಓಕೆ, ಬನ್ನಿ ಫ್ರೆಂಡ್ಸ್. Select the most appropriate tense ಅಂತ past tense of the verb in the brackets to fill in the blanks in the sentence below ಅಂತ. ಏನ್ ಕೊಟ್ಟರು, ಒಂದು ಸೆಂಟೆನ್ಸ್ ಕೊಟ್ಟಾರ, ಅದರಲ್ಲಿ ಪಾಸ್ಟ್ ಟೆನ್ಸ್ ಅನ್ನ ನಾವೇನ್ ಮಾಡ್ಬೇಕು, ಬರಿಬೇಕು. ಅವರು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೊಟ್ಟಾರ, ನಾವೇನ್ ಮಾಡ್ಬೇಕು, ಪಾಸ್ಟ್ ಟೆನ್ಸ್ ಅಲ್ಲಿ ಬರಿಬೇಕು. ಹಾಗಾದ್ರೆ ಯಾವುದು? ಇಲ್ಲಿ ನೋಡ್ರಿ, as I say words, I remember the look on her face. I remember the look on her face when I dash tell ಅಂತದ. ಏನದರಿ? ಟೆಲ್ ಅದ. ಟೆಲ್ ಅಂದ್ರೆ ಏನ್ರಿ? V1 ಫಾರ್ಮ್ಸ್. V1 ಅಂದ್ರ ಪ್ರೆಸೆಂಟ್ ಟೆನ್ಸ್. ಟೆಲ್ ಅನ್ನೋದು V1 ಫಾರ್ಮ್ ಅದ. ಈಗ ಏನ್ ಮಾಡ್ಯಾರ, ಪಾಸ್ಟ್ ಟೆನ್ಸ್ ಕ್ಯಾರ ಅವರು ಪಾಸ್ಟ್ ಟೆನ್ಸ್ ಬರಿಬೇಕಂದ. ಹಾಗ ಟೆಲ್ ಇದೇನಕತ್ರಿ, ಟೋಲ್ಡ್ ಹಾಕ. ಟೋಲ್ಡ್ ಅಲ್ಲಿ ಐತ್ ನೋಡ್ರಿ. ಓಕೆ, ದಿಸ್ ಇಸ್ ರೈಟ್ ಆನ್ಸರ್. C1 is a ರೈಟ್ ಆನ್ಸರ್ ಅಂತ. ಓಕೆ, ನೆಕ್ಸ್ಟ್ ಮೂವ್ ದ ನೆಕ್ಸ್ಟ್ ಕ್ವಶನ್. Select the most appropriate options, fill in the blanks ಅಂತ. ಇಲ್ಲೇನ್ ಕೊಟ್ಟಾರ, fill in the blanks ಕೊಟ್ಟಾರ. ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಅದಾವ, ಅದರಲ್ಲಿ ನೋಡ್ಕೊಂಡು ಕರೆಕ್ಟ್ ಸೂಟೇಬಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಯಾವ್ದು ಆಕತ್ತೆ ಅನ್ನೋದು ನಾವು ಬರಿಬೇಕಾಗತ್ತೆ. ಹಾಗಾದ್ರೆ ನೋಡ್ರಿ ಫ್ರೆಂಡ್ಸ್, ವಿಬಾ ಲುಕ್ಡ್, ಯಾವಾಗಲೂ ಲುಕ್ಡ್ ಬತ್ತಂದ್ರ ಪ್ರಿಪೋಸಿಷನ್ಸ್. ಪ್ರಿಪೋಸಿಷನ್ಸ್ ಏನ್ ಬರತ್ತರಿ, ಆಟ್ ಬರತ್ತ. ಲುಕ್ಡ್ ಮುಂದೆ ಏನ್ ಬರತ್ತಿತ್ತು, ಲುಕ್ ಆಟ್, look at me, look at this, look at others ಅಂತ ಅಂತೀವಲ್ಲ. ಲುಕ್ ಆಟ್ ಅಂತೇಳಿ ಆಟ್ ಅನ್ನೋ ಪ್ರಿಪೋಸಿಷನ್ಸ್ ಅದ್ರ ಜೊತೆಗೆ ಯಾವಾಗಲೂ ಬರುತ್ತಾ. ಹಾಗಾದ್ರೆ ಇಲ್ಲಿ ಆಟ್ ಎಲ್ಲದರಿ B1 ಅದ. ಲುಕ್ ಆಟ್, ದಟ್ ಈಸ್ ಅ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮೂವ್ ದ ನೆಕ್ಸ್ಟ್ ಕ್ವಶನ್ಸ್. ಓಕೆ, select the most appropriate options to fill in the blanks in case on words in need select no words cautions required ಅಂತದ. ಹೌದ್ರಿ, ಇಲ್ಲಿ ವಿನೋಸ್ ಕಾರ್ ಏನದ, ವಿನೋಸ್ ಕಾರ್ ಈಸ್ ಡ್ಯಾಶ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಒನ್ ಇನ್ ಅವರ್ ನೇಬರ್ಹುಡ್ ಅಂತದ. ಇಲ್ಲಿ ಒಂದು ನಾವು ಈಸಿಯಾಗಿ ನಮ್ಗೆ ಟೈಮ್ ಸೇವ್ ಆಗಬೇಕು ಅಂತಂದ್ರೆ ನಾವು ಈಸಿ ಅಲ್ಲಿ ಯಾವುದು ಫಾಲ್ಟ್ ಅಲ್ಲಿ ಏನಪ್ಪ ಅಂದ್ರೆ ಏನ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೋಸ್ಟ್ ಅಂತ ಬಂದದಲ್ಲ, ಮೋಸ್ಟ್ ಇಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಬೇಕು ಫ್ರೆಂಡ್ಸ್. ಹಾಗಾದ್ರೆ ಹೇಗೆ ಯಾವಾಗ ಯೂಸ್ ಮಾಡಬೇಕು ಅಂದ್ರೆ, ಮೋಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರೀಸ್ಗಳು ಬಂದಾಗ, ಸೂಪರ್ ಡಿಗ್ರೀಸ್ ಬಂದಾಗ ಏನ್ ಹಚ್ಬೇಕು ನಾವು, ದ ಅಂತ ಹಚ್ಬೇಕು. ದ ಅನ್ನೋದು ಆರ್ಟಿಕಲ್ ಅನ್ನ ಹಚ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಹಚ್ತೀರಿ, ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂತ ಹೇಳಿ. ಹಾಗಾದ್ರೆ ದ ಅಲ್ಲಿ ಹೇಳಿ C1 ಅದ. ಹೌದಾ, ಆನ್ಸರ್ ಕರೆಕ್ಟ್ ಆಗತ್ರಿ, C1 ಅಂತ ಆಗುತ್ತೆ ಅಂತ. ಓಕೆ, ನೆಕ್ಸ್ಟ್ ಮೂವ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಾರ. ಸಿ ಕೊಟ್ಟು ಡ್ಯಾಶ್ ಕೊಟ್ಟಾರ. ಹಿಯರ್ ಹರ್ ಲೈಫ್ ಅಂತ. ಆಕೆ ಇಲ್ಲಿ ಏನಪ್ಪ, ತನ್ನ ಜೀವನವನ್ನ ಕಳೆದ್ಲು ಅಂತ. ಇಲ್ಲಿ ತನ್ನ ಜೀವನವನ್ನ ಕಳೆದ್ಲು ಅಂತಂದು ಹೇಳಿದಾಗ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಹೀಸ್ ಲಿವಿಂಗ್ ಅಂತ ಹಾಕ್ಬಾರ್ದು, ಹ್ಯಾಸ್ ಲಿವಿಂಗ್ ಅಂತ ಕೂಡ ಹಾಕ್ಬಾರ್ದು. ಏನಪ್ಪ, ಹ್ಯಾಡ್ ಲಿವ್. ಏನ್ ಹಾಕ್ಬೇಕಲ್ಲಿ, ಹ್ಯಾಡ್ ಲಿವ್. ದಟ್ ಈಸ್ ರೈಟ್ ಆನ್ಸರ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನಿಮಗೆ ಟೈಮ್ ಅನ್ನ ಬಹಳ ಸೇವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಕ್ಸಾಮ್ಸ್ ಎಷ್ಟು ಪ್ರಿಪೇರ್ ಮಾಡ್ತೀರಿ ಅಷ್ಟು ಇಂಪಾರ್ಟೆಂಟ್ ನಿಮ್ಗೆ ಇಂಗ್ಲಿಷ್ ಕ್ವಶನ್ ಪೇಪರ್. ಔಟ್ ಮಾರ್ಕ್ಸ್ ಅಂತ ತೆಗೆದುಕೊಳ್ಳಿಕ್ಕೆ ನಿಮ್ಗೆ ಬಹಳ ಈಸಿ ಆಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ಕ್ವಶನ್ ಪೇಪರ್ಗಳನ್ನ ಏನ್ ಮಾಡಪ್ಪ ಅಂದ್ರೆ ಆಲ್ರೆಡಿ ಕೇಳಿದ ಕ್ವಶನ್ ಪೇಪರ್ ಅದಾವ ಎಲ್ಲಪ್ಪ. CRP ಆಗಿರ್ಬೋದು, ಹೆಡ್ ಕಾನ್ಸ್ಟೇಬಲ್ ದಲ್ಲಿ ಕೇಳ್ತಕ್ಕಂಥ ಶಿಫ್ಟ್ 1, ಶಿಫ್ಟ್ 2, ಶಿಫ್ಟ್ 3, ಶಿಫ್ಟ್ 4, ಆಮೇಲೆ SSC GD ಕ್ವಶನ್ ಪೇಪರ್ ದಲ್ಲಿ ಕೇಳ್ತಕ್ಕಂಥ ಕ್ವಶನ್ ಪೇಪರ್ಸ್ ಗಳು ಇದಾವೆ. ನೀವು ಚೆನ್ನಾಗಿ ಸ್ಟಡಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಈಸಿಯಾಗಿ ಏನಪ್ಪಾ ಅಂದ್ರೆ ನಿಮ್ಮ ಗೋಲ್ ಅನ್ನ ನೀವು ರೀಚ್ ಮಾಡಬಹುದು ಅಂತ. Select the most appropriate option to fill in the blank. ನೋಡ್ರಿ, ಏನ್ ಇಲ್ಲಿ ಕೂಡ ಕೊಟ್ರೆ, ಯು ಹ್ಯಾವ್ ಆನ್ ಆಪ್ಷನ್ ಬಟ್ ಟು ಅಬೈಡ್ ಅಂತ. ಇಲ್ಲಿ ಕೂಡ ಪ್ರಿಪೋಸಿಷನ್ ಬಂತ್ರಿ. ಇಲ್ಲಿ ಕೂಡ ಪ್ರಿಪೋಸಿಷನ್ಸ್ ಜೊತೆಗೆ ಯಾವಾಗಲೂ ಅಬೈಡ್ ಜೊತೆಗೆ ಏನ್ ಬರತ್ತರಿ, ಅಬೈಡ್ ಜೊತೆಗೆ ಬಾಯ್ ಅಂತ ಬರತ್ತ. ಪ್ರಿಪೋಸಿಷನ್ಸ್ ಏನ್ ಬರತ್ತರಿ, ಬಾಯ್ ಅಂತ ಹೇಳಿ ಬರತ್ತ. ಹಾಗಾದ್ರೆ ಬಾಯ್ ಯಾವ್ದೈತಿ ನೋಡ್ರಿ. ಓಕೆ, ಆಪ್ಷನ್ಸ್ A. That is a right answer. Okay, next question ಹೋಗೋಣ. Next,
ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕರೆಕ್ಟ್ ಆಪ್ಷನ್ಸ್ ಕೊಟ್ಟಾರ, ಆಪ್ಷನ್ಸ್ ಕೊಟ್ಟಾರ, ಅದ್ರ ಕರೆಕ್ಟ್ ಬರೀಬೇಕು. ಇದನ್ನಂತೂ ಎಲ್ಲರೂ ಹೇಳಲೇಬೇಕು, ಯಾಕೆ ಭಾಳ ಈಸಿ ಕ್ವಶನ್ಸ್ ಅದ. ಇಷ್ಟು ಈಸಿ ಅದ ಅನ್ಕೊಂಡು ನೋಡ್ರಿ, ಒಂದೊಂದ್ಸಲ ಹೇಳಕ್ ಬರಂಗಿಲ್ಲ ಯಾವ ರೀತಿ ಕ್ವಶನ್ಸ್ ಬರ್ತಾವ. ನಮ್ಮ ಅದೃಷ್ಟ ಸರಿಯಾಗಿತ್ತಂದ್ರೆ 100% ಈಸಿ ಕ್ವಶನ್ ಪೇಪರ್ ಬರ್ಬೋದು. ಅದೇ ನಮ್ಮ ಅದೃಷ್ಟ ಕೈ ಕೊಟ್ಟಿತ್ತಂದ್ರೆ ಭಯಂಕರ ಟಫ್ ಬರ್ಬೋದು. ಆದ್ರೆ ಏನ್ ಈಸಿ ಬರಲಿ ಟಫ್ ಬರಲಿ ಅದನ್ನ ಫೇಸ್ ಮಾಡಕ್ ನಾವು ರೆಡಿ ಆಗಿರ್ಬೇಕು, ನಿಮ್ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತೀನಿ. ಓಕೆ, ದಿಸ್ ಈಸ್ ಡ್ಯಾಶ್. ಹಾಗಾದ್ರೆ ಹೇಳ್ರಿ, ದಿಸ್ ಈಸ್ ಡ್ಯಾಶ್ ಬುಕ್ ಅಂತ ಕೊಟ್ರಲಿ. ದಿಸ್ ಈಸ್ ಡ್ಯಾಶ್ ಬುಕ್ ಅಂಡ್ ಐ ಆಮ್ ರೀಡಿಂಗ್ ಇಟ್ ನೌ ಅಂತದ. ಹಾಗಾದ್ರೆ ಏನು ದಿಸ್ ಈಸ್ ಡ್ಯಾಶ್ ಬುಕ್ ಅಂದ್ರೆ ದಿಸ್ ಈಸ್ ಮೈ ಬುಕ್. ಏನ್ ಬರ್ಬೇಕ್ರಿ? ದಿಸ್ ಈಸ್ ಮೈ ಬುಕ್. ಆನ್ಸರ್ ಏನಾಕತ್ರಿ ಅದು? ದಿಸ್ ಈಸ್ ಮೈ ಬುಕ್ ಅಂಡ್ ಐ ಆಮ್ ರೀಡಿಂಗ್ ಇಟ್ ನೌ. ಅದು ನನ್ನ ಬುಕ್ ಅದ ರೀ, ನಾನು ಓದ್ತಾ ಇದ್ದೀನಿ ಇವಾಗ ಅಂತೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಆರ್ಟಿಕಲ್ ಅನ್ನ ತುಂಬ್ರಿ ಅಂತ ಹೇಳ್ತಾರೆ. ಇಲ್ಲಿ ಏನ್ ಕೊಟ್ಟಾರಲ್ಲಿ? ಡ್ಯಾಶ್ ಶೈಲಾಕ್ ಈಸ್ ಲಿವಿಂಗ್ ಇನ್ ಮೈ ನೇಬರ್ಹುಡ್ ಅಂತ ಕೊಟ್ಟಾರ. ಡ್ಯಾಶ್ ಶೈಲಾಕ್ ಈಸ್ ಲಿವಿಂಗ್ ಇನ್ ಮೈ ನೇಬರ್ಹುಡ್. ಶೈಲಾಕ್ಸ್ ಆರ್ಟಿಕಲ್ಸ್ ಅಂತ ಗೊತ್ತಿರಬೇಕು. ಆರ್ಟಿಕಲ್ ಒಳಗ ಡೆಫಿನಿಟ್ ಮತ್ತು ಇನ್ಡೆಫಿನಿಟ್ ಆರ್ಟಿಕಲ್ ಬರ್ತಾವ. ಡೆಫಿನಿಟ್ ಒಳಗ ಏನ್ ಬರುತ್ತಪ್ಪ ಅಂದ್ರ ದ ಆರ್ಟಿಕಲ್ ಬರುತ್ತ. ಇನ್ಡೆಫಿನಿಟ್ ಒಳಗ ಏನ್ ಬರುತ್ತರಿ? ಇನ್ಡೆಫಿನಿಟ್ ಆರ್ಟಿಕಲ್ ಒಳಗ ಎ ಮತ್ತು ಆನ್ ಬರ್ತಾವ. ಈ ಎ ಮತ್ತು ಆನ್ ಅನ್ನ ಯಾವಾಗ ಯೂಸ್ ಮಾಡಬೇಕು ಅಂದ್ರ ಅದನ್ನು ಯಾರಾದ್ರೂ ಅವನೊಬ್ಬ ಇವನೊಬ್ಬ, ನಿಮಗೆ ಆನ್ ಅಂತೂ ಗೊತ್ತದ ಆಲ್ರೆಡಿ, ನಾನು ಹಿಂದಿನ ಕ್ಲಾಸ್ದಾಗ ಹೇಳಿದೀನಿ. ಓವೆಲ್ಸ್ ಬಂದಾಗ ಆನ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಎ ಅಂದ್ರೆ ಒಬ್ಬನೇ ಅಂತ ತೋರಿಸ್ಕೊಡ್ಬೇಕು. ಹಾಗ ಒಬ್ಬನೇ ಅಂತ ತೋರಿಸ್ಕೊಡ್ಬೇಕಾದ್ರೆ ಏನು ಯೂಸ್ ಮಾಡ್ತೀವಿ? ಅ ಶೈಲಾಕ್ ಈಸ್ ಅ ಲಿವಿಂಗ್ ಇನ್ ಮೈ ನೇಬರ್ಹುಡ್ ಅಂತ ಹೇಳಿ. ಏನ್ ಆನ್ಸರ್ ಆಗ್ತದ್ರಿ? ನೆಕ್ಸ್ಟ್ ಕ್ವಶನ್. Select the most appropriate options to fill the blanks. Fill in the blanks and fill in the blanks. She dashed chess the whole day yesterday. Sentence na ಮೊದಲು ಓದ್ಕೋಬೇಕು. Yesterday ಅಂತ ಕೇಳೋರು ಏನಂತ ಕೇಳಿ? yesterday ಅಂದ್ರೆ ನಿನ್ನೆ. ಹಾಗಾದ್ರೆ ನಿನ್ನೆ ಏನಕ್ಕೆ ಏನು ಯೂಸ್ ಮಾಡ್ತೀವಿ ನಾವು? ಪಾಸ್ಟ್ ಟೆನ್ಸ್ ಯೂಸ್ ಮಾಡ್ತಿರ್ತೀವಿ ನಾವು. ಹಾಗಾದ್ರೆ ಇಲ್ಲಿ ನೋಡ್ರಿ, ಪ್ಲೇಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೋಗಿ ಬರುತ್ತ, ಅದು ಅಲ್ಲ. ಈಸ್ ಪ್ಲೇಯಿಂಗ್ ಸಿಂಪಲ್ ಪ್ರೆಸೆಂಟ್ ಕಂಟಿನ್ಯೂಸ್ ಹೋಗಿ ಬರುತ್ತ, ಅದು ಕೂಡ ಅಲ್ಲ. ಹ್ಯಾಸ್ ಬೀನ್ ಪ್ಲೇಯಿಂಗ್ ಇದು ಕೂಡ ಅಲ್ಲ. ಹಾಗಾದ್ರೆ ಏನ್ಬೇಕು? ಪಾಸ್ಟ್ ಹೋಗ್ಬೇಕಂದ್ರೆ ಏನ್ಬೇಕು? ಹ್ಯಾಡ್ ಬೀನ್ ಪ್ಲೇಯಿಂಗ್. ವಾಟ್ ಈಸ್ ದಟ್ ಆನ್ಸರ್? ಹ್ಯಾಡ್ ಬೀನ್ ಪ್ಲೇಯಿಂಗ್. ದಿಸ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ move the next question. Okay, the following sentences has been divided into part 1 of them. Many contains an error. Select the part that contains the error. From the given options, if you don't find any error, mark no error as your answer is. ನೋಡ್ರಿ, ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಾರ, ಆ ಸೆಂಟೆನ್ಸ್ ಹೋಗೋ ಒಂದು ಎರರ್ ಅದ. ಆ ಎರರ್ ಎಲ್ಲಿ ಐತಿ ಅನ್ನೋದನ್ನ ಹುಡುಕ್ಬೇಕು. ಆಗ ಎಲ್ಲಿ ಐತಿ ಎರರ್ ಹುಡುಕಬೇಕು ಅಂತಂದಾಗ ನೋಡೋಣ. ಇಲ್ಲಿ a burning match fallen on the ground and left a stain on the tile ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, fallen ಅಂತ ಬಂದಾರಿ, ಏನಪ್ಪಾ ಅಂದ್ರೆ V3 ಫಾರ್ಮ್ಸ್ ಬರ್ಬೇಕು ಇಲ್ಲಿ. ಹಾಗಾದ್ರೆ ಏನ್ ಮಾಡ್ಬೇಕು ಇಲ್ಲಿ? ಯಾವ್ದು ಎರರ್ ಆಗಿರ್ತೈತೆ ಅಂದ್ರೆ a fallen on the ground. ದಿಸ್ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳಿ ಮಕ್ಕಳ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್. The following sentence has been divided into parts. One of them many contains as the error. Select part of the contains is error. From the given options, if you don't find, adu kuda same ada. Veena work in the sales department doesn't see anta kotaru. Doesn't see ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಕ್ವಶನ್ ಟ್ಯಾಗ್ ಅಂತ ಏನ್ ಬರ್ತಾವ್ರಿ? ಕ್ವಶನ್ ಡಸಂಟ್ ಸಿ ಅಂತ ಹಾಕ್ಯಾರ, ಕ್ವಶನ್ ಟ್ಯಾಗ್ ಐತಿ. ಕ್ವಶನ್ ಟ್ಯಾಗ್ ಡಸಂಟ್ ಸಿ ಅಂತ ಕೊಟ್ಟಾರ. ಕರೆಕ್ಟ್ ಅದ, ಏನು ಪ್ರಾಬ್ಲಮ್ ಇಲ್ಲ. ಹಾಗಾದ್ರ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸ್ ಒಳಗ ನೋಡೋಣ. ಇಲ್ಲಿ ಯಾವುದನ್ನ ತಪ್ಪಾಗೈತಿ ನೋಡ್ರಿ. ವೀಣಾ ಐತಿ, ವೀಣಾ ವರ್ಕ್ ಐತಲ್ಲಿ, ಅಲ್ಲಿ ಏನ್ ಬರ್ಬೇಕಾಗೈತ್ರಿ? ವೀಣಾ ವರ್ಕ್ಸ್ ಅಂತ ಬರ್ಬೇಕಾಯ್ತು. ಏನ್ ಬರ್ಬೇಕಾಗೈತ್ರಿ? ವೀಣಾ ವರ್ಕ್ಸ್ ಅಂತ ಆಗ್ಬೇಕು. ಅಂದ್ರೆ ಇಲ್ಲಿ ಏನು ವರ್ಬಿಗೆ ಏನ್ ಹತ್ಬೇಕು? ಎಸ್ ಹಚ್ಬೇಕು, ವರ್ಕ್ಸ್ ಆಗ್ಬೇಕು. ಹಾಗಾದ್ರೆ ಯಾವ್ದು ರಾಂಗ್ ಅದರಿ? ವೀಣಾ ವರ್ಕ್ ಅನ್ನೋದು ದಟ್ ಇಸ್ ಅ ರಾಂಗ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. The following sentences has been divided into parts. Okay, same questions ಅದಾವಲ್ಲಿ. ಇಲ್ಲಿ ತಳಗ ಹೋಗೋಣ ಡೈರೆಕ್ಟ್ ಆಗಿ. I don't think the teacher will have been discussed
ದಿಸ್ ಪೋಯಮ್ ಇನ್ ದ ಕ್ಲಾಸ್. ಇಲ್ಲಿ ಏನ್ ಹೇಳ್ಯಾರ, ಇಲ್ಲಿ ಯಾವುದ್ರಲ್ಲಿ ಮಿಸ್ಟೇಕ್ಸ್ ಆಗೈತೆ ನೋಡ್ರಿ. ನೋಡ್ರಿ, ವಿಲ್ ಹ್ಯಾವ್ ಬೀನ್ ಡಿಸ್ಕಸ್ಡ್ ರಾಂಗ್ ಇಲ್ಲೇ ಐತ್ರಿ. ಯಾಕಂದ್ರ ಫ್ಯೂಚರ್ ಟೆನ್ಸ್ ನೋಡ್ರಿ, ಫ್ಯೂಚರ್ ಕಂಟಿನ್ಯೂಸ್ ಒಳಗ ಏನ್ ಬರತ್ರಿ, ವಿಲ್ ಹ್ಯಾವ್ ಬೀನ್ ಏನ್ ಬರ್ಬೇಕ್ರಿ, ಅದು ಡಿಸ್ಕಸ್ ಏನಾಗತಿ, ಡಿಸ್ಕಸಿಂಗ್ ING ಪ್ರತ್ಯಯ ಹಚ್ಬೇಕ್ರಿ. ಏನ್ ಬರ್ಬೇಕ್ರಿ, ING ಬರ್ಬೇಕ್ರಿ. ಡಿಸ್ಕಸ್ಡ್ ಇದ್ದು ಡಿಸ್ಕಸಿಂಗ್ ಅಂತ ಆಗ್ಬೇಕು. ಹೌದ್ರಿ? ಹಾಗಾದ್ರೆ ಯಾವ್ದದ್ರಿ, ವಿಲ್ ಹ್ಯಾವ್ ಬಿನ್ ಡಿಸ್ಕಸ್ಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಾ ಇದೆಯಾ ನನ್ನ ಕ್ಲಾಸನ್ನ? ಓಕೆ, ಫೈನ್. ಅರ್ಥ ಆಗದ್ರಿಂದ ಬಹಳ ಖುಷಿ ಆಗತ್ತೆ. ನನ್ನ ಹೇಳ್ತಕ್ಕಂಥ ಪಾಠಗಳಿಂದ ನೀವು ಅರ್ಥ ಮಾಡ್ಕೊಂಡು ಒಂದೆರಡು ಅವೆಲ್ಲ ಔಟ್ ಆಫ್ ಮಾರ್ಕ್ಸ್ ಅನ್ನ ನೀವು ತಗೊಂಡ್ರಂದ್ರ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಅಲ್ಲ. ಅದ್ರ ಜೊತೆಗೆ ನೀವೆಲ್ಲರೂ ನೌಕರಿ ಹಿಡಿಬೇಕು ಅನ್ನೋದು ನನ್ನ ಆಸೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. The following sentences has been split into 4 segments. Identify the segment that contains the grammatically error ಅಂತ. ಇಲ್ಲಿ ಕೂಡ ಗ್ರಾಮ್ಯಾಟಿಕಲ್ ಏನಾಗಿದೆ ಎರರ್ ಅನ್ನ ಬಂದದ, ಅದನ್ನು ಕೂಡ ನಾವು ಐಡೆಂಟಿಫೈ ಮಾಡಬಹುದು. ಯಾವ ರೀತಿ ಮಾಡಬಹುದು ನೋಡ್ರಿ. ಡಿಡ್ ಯು ಫಾರ್ಗಾಟ್ ಅಂತದ. ಇನ್ ಈ ಕಡೆ ಹುಡುಕಾಡೋದು ಬೇಡ ನಾವು. ಟು ಪೋಸ್ಟ್ ದ ಲೆಟರ್ ದಟ್ ಐ ಗೇವ್ ಯುವರ್ ಅಂತದ. ಇಲ್ಲಿ ನೋಡ್ರಿ, ಡಿಡ್ ಯು ಫಾರ್ಗಾಟ್ ಅಂತ ಬಂದದ. ಡಿಡ್ ಯು ನೋಡ್ರಿ, ಡಿಡ್ ಅಂತ ಬಂದಾಗ ಯಾವಾಗಲೂ ಡಿಡ್ ಯು ಫಾರ್ಗೆಟ್ ಅಥವಾ ಡಿಡ್ ಅಂತ ಬಂದಾಗ ನಮ್ದು ವರ್ಕ್ ಫಾರ್ಮ್ ಏನಾಗಿರ್ಬೇಕು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕು. ಅಲ್ಲಿ ಫಾರ್ಗೆಟ್ ಫಾರ್ಗಾಟ್ ಅತಿ ಅದೇನಾಗಬೇಕು, ಫಾರ್ಗೆಟ್ ಆಗ್ಬೇಕು. ಡಿಡ್ ಯು ಫಾರ್ಗೆಟ್ ಅಂತ ಆಗ್ಬೇಕು. ಇದು ಕರೆಕ್ಟ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಏನದಪ್ಪ, ಯಾವ್ದು ರಾಂಗ್ ಅದ, ಡಿಡ್ ಯು ಫಾರ್ಗಾಟ್, ದಿಸ್ ಇಸ್ ರಾಂಗ್. ಅರ್ಥ ಆಗ್ತಿದೆ ಮಕ್ಕಳ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. Select the part that contains the error from the given options. If you don't find any error, select no error. Select no error as your answer ಅಂತ ಕೊಟ್ಟಾರ. I wants to borrow your bicycle for a day. ಒಂದು ದಿನ. borrow ಅಂದ್ರೆ ಒಂದು ದಿನ, for a day ಅಂದ್ರೆ ಒಂದು ದಿನಕ್ಕಾಗಿ ಅಂತ. ಹಾಗಾದ್ರೆ ಅಲ್ಲಿ ಯಾವ್ದು ಎರರ್ ಅಂತ ಈಸಿಯಾಗಿ ನೀವು ಐಡೆಂಟಿಫೈ ಮಾಡಬಹುದು. ಯಾಕಂದ್ರೆ ಹಿಂದೆ ನಾವು ಕಲ್ತೀವಿ ನೋಡ್ರಿ, ವಾಂಟ್ಸ್ ಅನ್ನೋದು ಯಾವಾಗ ಬರ್ತೈತಿಪ್ಪ ಅಂದ್ರೆ, ವಾಂಟ್ಸ್ ಅನ್ನೋದು ಯಾವಾಗ ಬರ್ತೈತ್ರಿ ಅಂದ್ರೆ ನೋಡ್ರಿ, ಥರ್ಡ್ ಪರ್ಸನ್ ಬಂದಾಗ ಹಿ ಸಿ ಇಟ್ ಅಂತೇಳಿ ಥರ್ಡ್ ಪರ್ಸನ್ಸ್ ಬಂದಾಗ ವರ್ಬಕ್ ಏನ್ ಹಚ್ಬೇಕ್ರಿ, ಎಸ್ ಹಚ್ಬೇಕು. ವಾಂಟ್ಸ್ ಹೌದಾ. ಫಸ್ಟ್ ಪರ್ಸನ್ ಸಿಂಗುಲರ್ ಬಂದಾಗ ಏನ್ ಬೇಕು, ವಾಂಟ್ ಅಟ್ಟ ಆಗ್ಬೇಕು. ಏನಾಗ್ಬೇಕ್ರಿ, ವಾಂಟ್ ಅಟ್ಟ ಆಗ್ಬೇಕು. ವಾಂಟ್ಸ್ ಅಲ್ಲ, ಅದೇನಾಗಬೇಕು, ವಾಂಟ್ ಆಗ್ಬೇಕು. ಅದಕ್ಕಾಗಿ ಅದು ರಾಂಗ್ ಅದ. ಬಟ್ ಇಲ್ಲಿ ವಾಂಟ್ಸ್ ಅಂತ ಬಂದಾರೆ, ಇದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಇಂಪ್ರೂವ್ ದ ಅಂಡರ್ಲೈನ್ part of the sentence. Choose no improvement as an answer if the sentences is grammatically correct. ಇಲ್ಲಿ ಕೂಡ ಕೊಟ್ಟರೆ ಗ್ರಾಮ್ಯಾಟಿಕಲಿ ಕರೆಕ್ಟ್ ಆಗಿದ್ದೆ ಯಾವುದು. We should enjoyed playing ಅಂತ ಇಲ್ಲೇ ಇದೆ ರಾಂಗ್. We should enjoyed playing ಅಂತೆ. ಶುಡ್ ಅಂತ ಬಂದದ ಏನಪ್ಪಾ ಅಂದ್ರೆ ಮಾಡಲ್ ಆಕ್ಸಿಲರೀಸ್ ವಾಸ್ ಬಂದವು. ಏನ್ ಹೇಳ್ರಿ, ಮಾಡಲ್ ಆಕ್ಸಿಲರೀಸ್ ವರ್ಬ್ ಬಂದಾಗ ಅಂದ್ರೆ ಶುಡ್ ಬತ್ತಂದ್ರ ಅಂದ್ರೆ ಇಟ್ ಇಸ್ ಅ ಫಾಸ್ಟ್ ಟೆನ್ಸ್ ಆಗೈತಿಲ್ರಿ. ಶುಡ್ ಬಂದಾಗ ಅದು ಯಾವ ಟೆನ್ಸ್ ಆಗ ಆಗ್ಬೇಕ್ರಿ, ಯಾವ ಟೆನ್ಸ್ ಆಗ ಆಗ್ಬೇಕ್ರಿ, ಆಲ್ರೆಡಿ ಶುಡ್ ಅದ ರೀ. ಏನ್ ಬರ್ಬೇಕ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ಬೇಕಿಲ್ರಿ, ಎಂಜಾಯ್ ಅಂತ ಆಗ್ಬೇಕಿಲ್ರಿ. ಹಾಗಾದ್ರೆ ಎಂಜಾಯ್ ಪ್ಲೇಯಿಂಗ್ ಎಲ್ಲಿದೆ ನೋಡ್ರಿ, ದಿಸ್ ಇಸ್ ದ ರೈಟ್ ಆನ್ಸರ್, ಎಂಜಾಯ್ ಪ್ಲೇಯಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇಂಪ್ರೂವ್ ದ ಅಂಡರ್ಲೈನ್ ಪಾರ್ಟ್ ಆಫ್ ದ ಸೇಮ್. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ರ ದ ಟ್ರಕ್ ಡ್ರೈವರ್ ಫುಲ್ ಓವರ್ ಟು ದ ಸೈಡ್ ಆಫ್ ದ ರೋಡ್ ಅಂತ. ಫುಲ್ ಓವರ್ ಅಂತದ, ದ ಟ್ರಕ್ ಡ್ರೈವರ್ ಫುಲ್ ಓವರ್ ಅಂತದ. ಹಾಗಾದ್ರೆ ಇಲ್ಲಿ ಕ್ವಶನ್ ಆನ್ಸರ್ ಯಾವ್ದಾಗ್ತೈತಿ, ಫುಲ್ಡ್ ಅಂಡರ್ ಅಲ್ಲ, ಅಂಡರ್ ಅಂತ ಬರೋದಿಲ್ಲ. ನೋ ಇಂಪ್ರೂವ್ಮೆಂಟ್ ಅಂತೂ ಇಂಪ್ರೂವ್ಮೆಂಟ್ ಐತಿ, ಇದು ಕೂಡ ಅಲ್ಲ. ಫುಲ್ಲಿಂಗ್ ಓವರ್ ಅಲ್ಲ, ಯಾವ್ದಾದ್ರು ಫುಲ್ಡ್ ಓವರ್ ಅಂತ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಆನ್ಸರ್ ಇಫ್ ದ ಸೆಂಟೆನ್ಸ್ ಇಸ್ ಗ್ರಾಮ್ಯಾಟಿಕಲಿ ಕರೆಕ್ಟ್. ಇಲ್ಲಿ ಕೂಡ ಸೇಮ್. ದ ಡಾಕ್ಟರ್ ಈಸ್ ಅಕ್ಸೆಪ್ಟ್ಸ್ ಅ ನ್ಯೂ ಅಂತ ಹೇಳಿ ನೋಡ್ರಿ. ಇಲ್ಲಿ ಏನದ, ಈಸ್ ಅದ. ಏನತ್ರಿ ಇಲ್ಲಿ ಈಸ್ ಅಂತ ಬಂದಾಗ
ನಾವೇನ್ ಹಾಕ್ಬೇಕು, ಅಕ್ಸೆಪ್ಟಿಂಗ್ ಅಂತ ಹಾಕ್ಬೇಕು. ಈಸ್ ಬಂದಾಗ ಏನು ಬರಬೇಕು, ಅಕ್ಸೆಪ್ಟಿಂಗ್. ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ ರೀ, ಅಕ್ಸೆಪ್ಟಿಂಗ್ ಅಕ್ಸೆಪ್ಟಿಂಗ್ ಈಸ್ ಬಂತಂದ್ರೆ, ಯಾಕೆ ಕಂಟಿನ್ಯೂಸ್ ಟೆನ್ಸ್ ಹೋಗ್ಬೇಕಲ್ಲ. ಹಾಗಾದ್ರೆ ಇಲ್ಲಿ ಏನ್ ಆಗತ್ತೆ, ಅಲ್ಲಿ ಅಕ್ಸೆಪ್ಟ್ಸ್ ನೀವು ಅಂತದ, ಅದ ರಾಂಗ್ ಆಗತ್ತೆ. ಹಾಗಾದ್ರೆ ಯಾವ್ದಾಗತ್ತೆ, ಅದು ಆನ್ಸರ್ ಏನ್ ಬರ್ಬೇಕು, ಅಕ್ಸೆಪ್ಟಿಂಗ್. ಕರೆಕ್ಟ್ ಯಾರು ನೋಡ್ರಿ, ಏನ್ರಿ ಕರೆಕ್ಟ್, ಅಕ್ಸೆಪ್ಟಿಂಗ್ ನೀವು ಇಲ್ಲಿ ನೋಡ್ರಿ. ಯಾಕಂದ್ರೆ ನೋ ಇಂಪ್ರೂವ್ಮೆಂಟ್ ಆಯ್ತು ಇಲ್ಲಿ. ಅಕ್ಸೆಪ್ಟ್ ನೀವು ಅಂತೂ ಅಲ್ವೇ ಇಲ್ಲ, ಅಕ್ಸೆಪ್ಟಿಂಗ್ ನ್ಯೂಲಿ ಅಂತೂ ಅಲ್ವೇ ಇಲ್ಲ, ಇದಂತೂ ಅಲ್ಲ. ಹಾಗಾದ್ರೆ ಯಾವುದು, ಅಕ್ಸೆಪ್ಟಿಂಗ್ ನ್ಯೂ. ದಟ್ ಇಸ್ ರೈಟ್ ಆನ್ಸರ್. That can certainly select the most appropriate option that can substitute the underlined word in the given sentence ಅಂತ ಕೊಟ್ಟಾರ. This MLA is always surrounded by flatters ಅಂತ ಕೊಟ್ಟಾರ. ಫ್ಲಾಟರ್ಸ್ ಇದ್ರ ಮೀನಿಂಗ್ ಹೇಳ್ಬೇಕು. ಫ್ಲಾಟರ್ಸ್ ಫ್ಲಾಟರ್ಸ್ ಅಂದ್ರೆ ಏನು ಹೇಳ್ರಿ ನೋಡೋಣ, ಒಂದು ಈಟ ಏನು ಸ್ವಲ್ಪ ಐಡಿಯಾ ಬರ್ತಿತ್ತಂದ್ರೆ ಹೇಳ್ರಿ. ಫ್ಲಾಟರ್ಸ್ ಅಂದ್ರೆ ಹೊಗಳಿಕೆ ಏನ್ರಿ, ಹೊಗಳಿಕೆ. ಓಕೆ, ಹಾಗಾದ್ರೆ ಇಲ್ಲಿ ಅದಕ್ಕೆ ಯಾವ್ದು ಆಪ್ಷನ್ಸ್ ಆಗ್ತೈತಿ ನೋಡ್ರಿ. ಕ್ರಿಟಿಕ್ಸ್, ಕ್ರಿಟಿಕ್ಸಾ, ಒಪೋನೆಂಟಾ, ಅಪೋನೆಂಟ್ ಅಂದ್ರೆ ವಿರೋಧ, ಕಾಮೆಂಟರ್ಸ್ ಕಾಮೆಂಟ್ ಮಾಡ್ತಾರ ನೋಡ್ರಿ. ಸೈಕೋಫಾಂಟ್ಸ್ ಅಂದ್ರೆ ಏನ್ರಿ, ಸೈಕೋಫಾಂಟ್ಸ್ ಅಂದ್ರೆ ಹಿಂದದ ಮಾತಾಡ್ತಾರ ನೋಡ್ರಿ, ಹೀಯಾಳಿಸೋದು ಅದು ಇದು ಹಿಂದ್ ಮಾತಾಡ್ತಾರ. ನಮ್ಮೆಲ್ಲ ಉತ್ತರ ಕರ್ನಾಟಕ ಭಾಷೆ ಒಳಗೆ ಅಂತಾರ ಚಾಡಿ ಚುಸ್ತಿನ ಅಂತಾರ, ಗೊತ್ತ್ರಿ, ಚಾಡ ಚುಸ್ತಾರ ಅಂತಾರಲ್ಲ, ಅದು ಏನಪ್ಪಾ ಅಂದ್ರೆ ಸೈಕೋಫಾಂಟ್ಸ್ ಅಂತೇಳಿ. ದಟ್ ಇಸ್ ಆನ್ಸರ್. ಓಕೆ, next, select the most appropriate options can substitute the underlined segment in the given sentence to make the sentence grammatically correct. At the final aim, cricketer Ranatunga dismissed Warren as an average spinner and had an uncanny ability to get under the Australian skin ಅಂತ ಕೊಟ್ಟಾರ. ಇದರಲ್ಲಿ ಯಾವುದು ಏನಪ್ಪಾ ಅಂದ್ರ ಕರೆಕ್ಟ್ ಮಾಡ್ಬೇಕಾಗಿತ್ತು ಅಂತಂದ್ರ at the aim the final ಅಂತ, at the aim of the final. That is the right answer. Okay, next question. Select the most appropriate options that can substitute the underlined segment in the given sentence to make the sentence grammatically correct. ಹಾಗಾದ್ರೆ ನೋಡಿ, the first 30 months of India's tries with the integration of the princely states within the new administrative and political architecture of the country or a marvel itself ಅಂತ ನೋಡಿ. ಆರ್ಕಿಟೆಕ್ಚರ್, ಪೊಲಿಟಿಕಲ್ ಆರ್ಕಿಟೆಕ್ಚರ್ ಅನ್ನೋದಲ್ಲ, ಇದು ಸಿಂಗುಲರ್ದು ಸಬ್ಜೆಕ್ಟ್. ಸಬ್ಜೆಕ್ಟ್ ಏನದಲ್ಲ, ಅದು ಸಿಂಗುಲರ್ದು. ಹಾಗಾದ್ರ ಇಲ್ಲಿ ಸಿಂಗುಲರ್ ಐತಿ, ಇಲ್ಲಿ ಏನದ ಆರ್ ಅದ. ಹಾಗಾದ್ರೆ ರಾಂಗ್ ಅದ ನಮ್ಗೆ. ಆರ್ ಮಾರ್ವಲ್ ಇಟ್ ಸ್ವಲ್ಪ ಅಂತ ಅದ ರಾಂಗ್. ಹಾಗಾದ್ರೆ ಆನ್ಸರ್ ಈಜಿ ತೆಗಿಬೋದ? ಯಾವ್ದು ಹೇಳ್ರಿ? ಕರೆಕ್ಟ್ ಮಾಡೋದು ಯಾರು? ಕರೆಕ್ಟ್ ಗ್ರಾಮಟಿಕಲ್ ಕರೆಕ್ಟ್ ಮಾಡಿದಾರ. ಏನ? ಈಸ್ ಮಾರ್ವಲ್ಡ್ ಬೈ ಇಟ್ ಸೆಲ್ಫ್. ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೆ ನನ್ನ ಒಂದು ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದನ್ನ ನೋಡಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಅರ್ಪಿಸುತ್ತಾ, ಹಾಗೆ ನೋಡ್ತಾ ಇರಿ, ಹಾಗೆ ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ನಾನು ನಿಮ್ಮ ಸುನೀತಾ.